ಕನ್ನಡಿಗ KL ರಾಹುಲ್ ನಿವೃತ್ತಿ. ಇದು ವದಂತಿಯೇ ಅಥವಾ ಸತ್ಯವೇ? ನಿಜವಾಗಿ ಏನು ನಡೆಯುತ್ತಿದೆ ಎಂದು ಸದ್ಯಕ್ಕೆ ಯಾರಿಗೂ ಅರ್ಥವಾಗುತ್ತಿಲ್ಲ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದಿ PC Logs 2000 ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ಎಲ್ಲ ಕನ್ನಡಿಗರು? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಲೆಟ್ಸ್ ಗೋ. ಭಾರತೀಯ ಕ್ರಿಕೆಟಿಗ KL ರಾಹುಲ್ ಅವರು ವೃತ್ತಿಪರ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಪೋಸ್ಟ್ಗಳು ಹೇಳಿಕೊಳ್ಳುತ್ತಿವೆ. ಇವರ ಈ ಒಂದು ನಿರ್ಧಾರಕ್ಕೆ ಕ್ರಿಕೆಟ್ನಲ್ಲಿ ನಡೆಯುತ್ತಿರುವ ತಾರತಮ್ಯದ ಸಮಸ್ಯೆಗಳು ಕಾರಣವೆಂದು ಹೇಳಲಾಗುತ್ತಿದೆ. ಗಮನಾರ್ಹವಾಗಿ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ Xನಲ್ಲಿ ಹಿಂದೆ ಇದನ್ನು ಟ್ವಿಟರ್ ಎಂದು ಕರೆಯಲಾಗುತ್ತಿತ್ತು. ಇದರಲ್ಲಿ ಪ್ರಸಾರವಾಗುತ್ತಿರುವ ನಿವೃತ್ತಿಗೆ ಸಂಬಂಧಿಸಿದ ಪೋಸ್ಟ್ ಭಾರತೀಯ ಕ್ರಿಕೆಟಿಗನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕಾಣಿಸುತ್ತಿಲ್ಲ. ಅಲ್ಲದೆ ಅಭಿಮಾನಿಗಳು ಮತ್ತು ಪ್ರೀತಿ ಪಾತ್ರರನ್ನು ಗೊಂದಲಗೊಳಿಸಿರುವ ಮೊದಲ ಪೋಸ್ಟ್ನ ನಂತರ ಈ ಪೋಸ್ಟ್ ಕಾಣಿಸಿಕೊಂಡಿದೆ ಎಂದು ಹೇಳಲಾಗುತ್ತಿದೆ. KL ರಾಹುಲ್ ಅವರು ತಾರತಮ್ಯದ ಕಾರಣ ಕ್ರಿಕೆಟ್ನಿಂದ ನಿವೃತ್ತರಾಗುತ್ತಾರೆ ಎಂದು ಹೇಳುವ ಇತ್ತೀಚಿನ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳು ತಪ್ಪು ದಾರಿಗೆಳೆಯುವಂತಿವೆ. ಈ ಎಲ್ಲ ವ್ಯಾಪಕ ಗೊಂದಲದ ನಡುವೆಯೂ KL ರಾಹುಲ್ ಅವರು ನಿವೃತ್ತಿ ಘೋಷಿಸಿಲ್ಲ. ಆದರೆ ಅವರ ಇತ್ತೀಚಿನ ಇನ್ಸ್ಟಾಗ್ರಾಮ್ ಸ್ಟೋರಿಯು ಪ್ರಮುಖವಾದ ನವೀಕರಣವನ್ನು ಸೂಚಿಸಿದೆ. ಇದು ಇನ್ನೂ ಸಿಕ್ಕಾಪಟ್ಟೆ ಗೊಂದಲವನ್ನು ಸೂಚಿಸಿದೆ ಎಂದು ಹೇಳಬಹುದು. ಇನ್ನು ಸ್ನೇಹಿತರೆ, KL ರಾಹುಲ್ ಅವರ ನಿವೃತ್ತಿಯ ವದಂತಿಗಳು ಆಧಾರರಹಿತವಾಗಿವೆ. ಇದರಿಂದ ಕನ್ನಡಿಗರ ಮನದಲ್ಲಿ ಇನ್ನೂ ಆತಂಕ ಹೆಚ್ಚು ಮನೆ ಮಾಡಿದೆ. ಆದ್ದರಿಂದ ಈ ನಿವೃತ್ತಿ ಎಂಬುದು ಸುಳ್ಳಾಗಲಿ. ಅವರು ಇನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಭಾರತೀಯ ಕ್ರಿಕೆಟ್ಗೆ ತಮ್ಮ ಅಪಾರ ಸೇವೆಯನ್ನು ಸಲ್ಲಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಒಂದು ಹೊಸ ಟಾಪಿಕ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಬಾಯ್ ಫ್ರೆಂಡ್ಸ್.